ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಿಮಗೆ ತ್ರಿಕೋನಮಿತಿ 8.2 ಅಭ್ಯಾಸ, ಅದರಲ್ಲಿ ಮೊದಲನೇ ಪ್ರಶ್ನೆ, ಬೆಲೆ ಕಂಡುಹಿಡಿಯಿರಿ. sin 60 cos 30 ಪ್ಲಸ್ sin 30 cos 60. ಇದಕ್ಕೆ ನೀವು sin 60 ಅಂತ ಅಂದರೆ sin at 0 ಡಿಗ್ರಿ, sin at 30 ಡಿಗ್ರಿ, sin at 45 ಡಿಗ್ರಿ, sin at 60 ಡಿಗ್ರಿ, sin at 90 ಡಿಗ್ರಿ, ಅದೊಂದು ಟೇಬಲ್ ಉಂಟು ನಿಮಗೆ. ಅದನ್ನು ಸಮ ನೋಡ್ಕೊಳ್ಳಿ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಅದನ್ನು ಟೇಬಲ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಅದನ್ನು ಸರಿಯಾಗಿ ನೋಡಿ. ಆ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈಸಿ ಮೆಥಡಲ್ಲಿ ಹೇಗೆ ಇದ್ರದ್ದು ಬೆಲೆಗಳನ್ನು ನಾವು ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದು ನೋಡಿರಿ. ಅದು ನೋಡಿದ ಮೇಲೆ ಈ ಅಭ್ಯಾಸವನ್ನು ನೋಡಿದರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ sin 60 ಅಂತ ಅಂದರೆ ಇದ್ರದ್ದು ಬೆಲೆ √3/2. ಅರ್ಥ ಆಗ್ತಿದೆಯಾ? ಇಲ್ಲಿ ಗುಣಿಸು ಚಿಹ್ನೆ, cos 30 ಬೆಲೆ ಸೇಮ್ √3/2. ಮುಂದ್ಗಡೆ ಏನು ಚಿಹ್ನೆ ಇದೆ? ಪ್ಲಸ್. sin 30 ಬೆಲೆ 1/2 ಗುಣಿಸು cos 60 ಬೆಲೆ 1/2 ಅಂದರೆ 2/1. ಅರ್ಥ ಆಗ್ತಿದೆಯಲ್ಲ? ಈ ಲೆಕ್ಕ ತುಂಬ ಸುಲಭ ಇದೆ. ಆ ಟೇಬಲಲ್ಲಿ ಅದ್ರದ್ದು ಬೆಲೆ ಕಂಡುಹಿಡಿಯೋದು ಗೊತ್ತಾದರೆ ನಿಮಗೆ ಈಸಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ಬದಲು ಬೆಲೆಗಳನ್ನು ಬರಿತಾ ಹೋದರೆ ಆಯಿತು. ಈಗ ಗುಣಿಸಿದರೆ ಆಯಿತು. 3 3ಲಿ ಎಷ್ಟು ಬರುತ್ತೆ? 9. 2 2 4, 1 1 1, 2 2 4. ವರ್ಗಮೂಲ 9ರದ್ದು ಎಷ್ಟು ಬರುತ್ತೆ? 3. 3/4 ಪ್ಲಸ್ 4ನೇ 1. ಇಲ್ಲಿ ಇವೆರಡನ್ನು ಕೂಡಿಸ್ರಿ. 4/4. 4 1 4 1 ಎಷ್ಟು ಬಂತು ಆನ್ಸರು? 1. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇದೇ ಥರ ಎರಡನೇ ಕ್ವೆಶನ್ನು. 2 tan ಸ್ಕ್ವೇರ್ 45 ಪ್ಲಸ್ cos ಸ್ಕ್ವೇರ್ 30 ಮೈನಸ್ sin ಸ್ಕ್ವೇರ್ 60. 2 tan ಸ್ಕ್ವೇರ್ 45 ಡಿಗ್ರಿ, cos ಸ್ಕ್ವೇರ್ 30 ಡಿಗ್ರಿ ಮೈನಸ್ sin ಸ್ಕ್ವೇರ್ 60 ಡಿಗ್ರಿ. ಈಗ ಇದ್ರದ್ದು ಬೆಲೆ 2 tan ಸ್ಕ್ವೇರ್ 45 ಅಂತ ಅಂದರೆ 2 tan 45 ಬೆಲೆ 1. tan ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ cos 30 ಬೆಲೆ ನಿಮಗೆ cos 30 ಬೆಲೆ √3/2. ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ದಾರೆ, ಅದಕ್ಕೆ ಸ್ಕ್ವೇರ್ ಬರೀಬೇಕು. ಮೈನಸ್ sin 60 ಬೆಲೆ √3/2. ಇಲ್ಲೂ ಕೂಡ ಸ್ಕ್ವೇರ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಹಾಕಿದರೆ ಆಯಿತು. ಇಲ್ಲಿ 2 ಗುಣಿಸು 1 ವರ್ಗ ಅಂದರೆ 1 ಗುಣಿಸು 1 1 ಪ್ಲಸ್ 3 ಸ್ಕ್ವೇರ್ ಅಂದರೆ √9. 2 2ಲಿ 4 ಮೈನಸ್ 3 3ಲಿ 9 ಭಾಗಿಸು 2 2ಲಿ 4. 2 1 2. ವರ್ಗಮೂಲ ಎಷ್ಟಾಗುತ್ತೆ? 3/4. ಇದ್ರದ್ದು ವರ್ಗಮೂಲ 3/4 ಪ್ಲಸ್ 3/4 ಮೈನಸ್ 3/4 ಹೋಗುತ್ತೆ. ಉತ್ತರ ಎಷ್ಟು ಬಂತು ನಿಮಗೆ? 2. ಗೊತ್ತಾಯ್ತಾ? ಸಮ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ನು. cos 45 ನೋಡಿ, ಈಗ ಕಾಣಿಸುತ್ತಲ್ಲ? ಈಗ ಇದ್ರದ್ದು ಬೆಲೆ cos 45 ಅಂತ ಅಂದರೆ 1/√2. ಇಲ್ಲಿ ಏನು ಚಿಹ್ನೆ ಇದೆ? ಭಾಗಿಸು ಚಿಹ್ನೆ ಇದೆ. ನೆಕ್ಸ್ಟು ಸೆಕೆಂಡ್ 30 ಬೆಲೆ 2/√3 ಪ್ಲಸ್ ಕೊಸಿಕೆಂಟ್ 30 ಬೆಲೆ 2. ಇಲ್ಲಿ ಕೆಳಗಡೆ 1 ಹಾಕ್ರಿ ಬೇಕಾದರೆ ನೀವು. ನೆಕ್ಸ್ಟು ಇದೇನಾಗುತ್ತೆ? 1/√2. ನೆಕ್ಸ್ಟ್ ಭಾಗಿಸು ಇವೆರಡರದ್ದು LCM ತೆಗೀರಿ. √3 ಬರುತ್ತೆ ನಿಮಗೆ. ಅರ್ಥ ಆಗ್ತಿದೆಯಾ? ಈಗ √3 2/√3 ಗುಣಿಸಿದಾಗ ನಿಮಗೆ 2 ಬರುತ್ತೆ. ಅಂದರೆ 1 ಗುಣಿಸು 2 ಎಷ್ಟು ಬಂತಿಲ್ಲಿ? 2. ಮುಂದ್ಗಡೆ ಏನು ಚಿಹ್ನೆ ಉಂಟು? ಪ್ಲಸ್. ಇಲ್ಲಿ √3 ಗುಣಿಸು 2 ಎಷ್ಟು ಬರುತ್ತೆ? 2√3. ಅರ್ಥ ಆಗ್ತಿದೆ ಅಲ್ಲ? ಈಗ ನೆಕ್ಸ್ಟ್ ಏನು ಮಾಡಬೇಕು? 1/√2
ಗುಣಿಸು, ಇದು ಉಲ್ಟಾ ಮಾಡಿರಿ, ಇದು ಭಾಗಿಸು, ಇದು ಗುಣಿಸು ಚಿಹ್ನೆ ಆಯಿತು, ಇದು ಮೇಲ್ಗಡೆ ಬರುತ್ತೆ, ಇಲ್ಲಿ ಕೆಳಗಡೆ ಬರುತ್ತೆ. ಇದು ನೋಡಿರಿ, ಇದು 2 ಮಗ್ಗಿಯಿಂದ ಭಾಗ ಆಗುತ್ತೆ. ಕಾಮನ್ ತೆಗಿರಿ, 2 ಒಂದ್ಲೆ ಪ್ಲಸ್ 2 ಒಂದ್ಲೆ √3. ಇಲ್ಲಿ ಎಷ್ಟಿದೆ? ಈ 3 ಇಲ್ಲಿ ಮೇಲೆ ಹಾಕಿದ್ದೀನಿ ನಾನು. ಅರ್ಥ ಆಗ್ತಿದೆಯಾ ನಿಮಗೆ? ಈಗ 1 ಗುಣಿಸು √3, 1 √3 ಬಂತು ನಿಮಗೆ. ಇಲ್ಲಿ 2 √2, ಆಮೇಲೆ 1 ಪ್ಲಸ್ √3. ಗೊತ್ತಾಯ್ತಾ? ಈಗ ನೀವು √3 ಭಾಗಿಸು 2 √2 ಇಂಟು ಇಲ್ಲಿ 1 ಪ್ಲಸ್ √3 ಇದೆ ಅಲ್ಲ, ಇದನ್ನು 2 ಸಲ ಎರಡೂ ಕಡೆ ಗುಣಿಸ್ಬೇಕು. 1 ಪ್ಲಸ್ √3 ವಿರುದ್ಧ ಚಿಹ್ನೆ ಏನಾಗುತ್ತೆ ಇದ್ರದ್ದು? 1 ಮೈನಸ್ √3 ಭಾಗಿಸು 1 ಮೈನಸ್ √3. ಅಂದರೆ 1 ಪ್ಲಸ್ √3ರ ಸಂಯುಗ್ಮಿ 1 ಮೈನಸ್ √3 ಭಾಗಿಸು 1 ಮೈನಸ್ √3. ಈಗ ಇದು ಮತ್ತು ಇದು ಗುಣಿಸ್ರಿ. √3 1 ಮೈನಸ್ √3 ಭಾಗಿಸು, ಇಲ್ಲಿ ನೋಡಿ ಕರೆಕ್ಟಾಗಿ 2 √2. ಇದು ನೋಡಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಸೂತ್ರ. ಹಾಗೆ ಏನಾಗುತ್ತೆ? a ವರ್ಗ ಮೈನಸ್ b ವರ್ಗ. a ವರ್ಗ ಅಂದರೆ 1 ವರ್ಗ ಮೈನಸ್ b ವರ್ಗ ಅಂದರೆ √3 ವರ್ಗ. ಅರ್ಥ ಆಯಿತಾ? ಈಗ ನೆಕ್ಸ್ಟ್ ಸ್ಟೆಪ್ ನೋಡಿರಿ. √3 1 ಮೈನಸ್ √3 ಭಾಗಿಸು 2 √2. ಇಲ್ಲಿ 1 ವರ್ಗ ಅಂದರೆ 1, √3 ಸ್ಕ್ವೇರ್ ಅಂದರೆ √9. √9ರದ ವರ್ಗಮೂಲ 3 ಬರುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಈಗ ನೆಕ್ಸ್ಟ್ ಏನು ಬಂತು? √3 1 ಮೈನಸ್ √3 ಭಾಗಿಸು 2 √2. ಈಗ -3ರಿಂದ 1 ತೆಗೆದ್ರೆ -2 ಬರುತ್ತೆ ನಿಮಗೆ. ಈಗ ನೆಕ್ಸ್ಟ್ ಸ್ಟೆಪ್ಪು √3 ಇಂಟು 1 ಮೈನಸ್ √3. ಇಲ್ಲಿ 2 ಇಂಟು ಇಲ್ಲಿ -2. ಈಗೇನಾಗುತ್ತೆ? √3 1 ಮೈನಸ್ √3 2 2ಲಿ 4 -4 √2 ಬಂತು ನಿಮಗೆ. ಅರ್ಥ ಆಗ್ತಿದೆಯಾ? ಈಗ ಸಮ ನೋಡ್ರಿ. ಮತ್ತೆ ಇದನ್ನು ಈ ಛೇದದಲ್ಲಿ √2 ಬಂತು, ಆ √2 ತೆಗಿಬೇಕು. ಆ √2 ತೆಗಿಯೋಕ್ಕೆ ಎರಡೂ ಕಡೆ ಗುಣಿಸ್ರಿ ನೀವು. ಹಾಗೇನಾಗುತ್ತೆ? √2 ಇಂಟು 3 √6 ಇಂಟು 1 ಮೈನಸ್ √3 ಭಾಗಿಸು 4. √2 ಇಂಟು √2 ಏನಾಗುತ್ತೆ? √4 ಬರುತ್ತೆ. ಗೊತ್ತಾಗ್ತಿದೆಯಾ? ಈಗ ನೋಡಿರಿ, √6 1 ಮೈನಸ್ √3 ಭಾಗಿಸು 4. -4 ವರ್ಗಮೂಲ ಎಷ್ಟಾಗುತ್ತೆ? 4ರದ್ದು 2 -8 ಬಂತು ನಿಮಗೆ. ಇಲ್ಲಿ ನಿಮಗೆ ಛೇದದಲ್ಲಿ ಮೈನಸ್ ಬಂತು, ಅದನ್ನು ತೆಗಿಬೇಕು ನಾವೀಗ. ಅದು ತೆಗಿಬೇಕು ಅಂತ ಅಂದರೆ ಇದು ಫುಲ್ ಇದನ್ನು ಮೈನಸ್ಸಿಂದ ಗುಣಿಸ್ಬೇಕು ನಾವು. √6 ಇಂಟು 1 ಮೈನಸ್ √3 ಭಾಗಿಸು -8. ಈಗ ನೋಡಿರಿ, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? -√6 ಇಂಟು 1 ಮೈನಸ್ √3 ಭಾಗಿಸು ಮೈನಸ್ ಇಂಟು ಮೈನಸ್ +8 ಆಯಿತು. ಈಗ √6 -1 ಮೈನಸ್ √6 ಮೈನಸ್ ಇಂಟು ಮೈನಸ್ +√3 ಭಾಗಿಸು 8. ಇದು ಉತ್ತರ ನಿಮಗೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಲೆಕ್ಕ ನೋಡ್ಕೊಳ್ಳಿ. ಈಗ sin 30 ಇದ್ರದ್ದು ಬೆಲೆ 1/2, tan 45 ಅಂದರೆ ಅದ್ರದ್ದು ಬೆಲೆ 1. ನೆಕ್ಸ್ಟ್ ಕೊಸಿಕೆಂಡ್ 60 ಅದ್ರದ್ದು ಬೆಲೆ 2/√3. ಖಾಲಿ ಬೆಲೆ ಹಾಕ್ತಾ ಹೋದರೆ ಆಯ್ತು ನೀವು ಅಷ್ಟೇ. ಸೀಕೆಂಡ್ 30 ಅಂತ ಅಂದರೆ 2/√3 ಪ್ಲಸ್ cos 60 ಅಂದರೆ
ಎರಡನೇ 1 ಪ್ಲಸ್ cot 45 ಅಂದರೆ 1. ಗೊತ್ತಾಯ್ತಾ? ಈಗ ಇಲ್ಲಿ ಎರಡನೇ 1 ಪ್ಲಸ್ 1 ಭಾಗಿಸು 1 2 ಭಾಗಿಸು √3 ಭಾಗಿಸು 2 ಭಾಗಿಸು √3 ಪ್ಲಸ್ ಎರಡನೇ 1 ಪ್ಲಸ್ 1/1. ಈಗ ನೋಡಿ ಇದ್ರದ್ದು ಲಾಸ ತೆಗಿರಿ. ಎಷ್ಟು ಬರುತ್ತೆ? 2√3. ಈಗ ಎರಡನೇ 1 ಗುಣಿಸು 2√3 ಹೋದಾಗ 2 ಮತ್ತು 2 ಹೋಯಿತು, ಉಳಿಯೋದು √3. ಮುಂದ್ಗಡೆ ಪ್ಲಸ್ ಚಿಹ್ನೆ ಇದೆ. 1 ಗುಣಿಸು 2√3 2√3 ಬರುತ್ತೆ. ಅಂದರೆ ಪ್ರತಿ ಭಿನ್ನರಾಶಿಗೆ ನೀವು ಈ ಲಾಸವನ್ನು ಗುಣಿಸ್ಬೇಕು. -2/√3 ಮೈನಸ್ √3 ಹೋಯಿತು, 2 2 4. ಅರ್ಥ ಆಯಿತಾ? ಮುಂದ್ಗಡೆ ಏನು ಚಿಹ್ನೆ ಉಂಟು? ಭಾಗಿಸು. ಈಗ ಇದ್ರದ್ದು LCM ತೆಗಿರಿ, ಲಾಸ ತೆಗಿರಿ. 2√3 ಬಂತು ನಿಮಗೆ. ಈಗ ಇಲ್ಲಿ ನೋಡಿರಿ, ಈ √3 ಹೋಗುತ್ತೆ, 2 2 4 ಪ್ಲಸ್ ಈ 2 ಹೋಗುತ್ತೆ, ಉಳಿಯೋದೇನು √3 ಪ್ಲಸ್ 1 ಗುಣಿಸು 2√3 2√3. ಗೊತ್ತಾಗ್ತಿದೆಯಾ? ಸಮ ನೋಡ್ಕೊಳ್ಳಿ. ಇಲ್ಲಿ 1√3 ಪ್ಲಸ್ 2√3 ಸಜಾತಿ ಪದ. 1 ಪ್ಲಸ್ 2 ಎಷ್ಟಾಗುತ್ತೆ? 2√3 ಮೈನಸ್ 4 ಭಾಗಿಸು 2√3. ಇಲ್ಲಿ ಭಾಗಿಸು ಚಿಹ್ನೆ 4. ಇಲ್ಲಿ ಪುನಃ 1 ಪ್ಲಸ್ 2 3√3 ಭಾಗಿಸು 2√3 ಬಂತು. ಅರ್ಥ ಆಯಿತಾ ನಿಮಗೆ? ನೆಕ್ಸ್ಟ್ ನೋಡಿ, 3√3 ಮೈನಸ್ 4 ಭಾಗಿಸು 2√3. ಈ ಭಾಗಿಸು ಇದ್ದಿದ್ದು ಗುಣಿಸು ಚಿಹ್ನೆ ಆಗುತ್ತೆ. ಇದು ಕೆಳಗಡೆ ಬರುತ್ತೆ, ನಿಮಗೆ ಮೇಲ್ಗಡೆ 2√3 ಬರುತ್ತೆ. ಅರ್ಥ ಆಗ್ತಿದೆಯಾ? ಇದು ಮತ್ತು ಇದು ಹೋಯಿತು. ಉತ್ತರ ನಿಮಗೆ ಎಷ್ಟು ಬಂತು? 3√3 ಮೈನಸ್ 4 ಭಾಗಿಸು 4 ಪ್ಲಸ್ 3√3 ಬಂತು ನಿಮಗೆ. ಅರ್ಥ ಆಗ್ತಾ ಇದೆ ನಿಮಗೆ? ಈಗ ನೆಕ್ಸ್ಟ್ ಏನು ಮಾಡಬೇಕು ನೀವು? ಇದನ್ನು 3√3 ಮೈನಸ್ 4 ಇದನ್ನು 3√3 ಪ್ಲಸ್ 4 ಗುಣಿಸು. ಇದರದ್ದು ಸಂಯುಗ್ಮಿ ಎಷ್ಟಾಗುತ್ತೆ? 3√3 ಮೈನಸ್ 4 ಆಗುತ್ತೆ. ಅದನ್ನು ಎರಡೂ ಕಡೆ ನೀವು ಗುಣಿಸ್ಬೇಕು. ಅರ್ಥ ಆಗ್ತಿದೆಯಾ ನಿಮಗೆ? ಈಗ ಇದು ನೋಡಿರಿ, ಫಸ್ಟು ನೀವು ಇದನ್ನು ಮತ್ತು ಇದು ಗುಣಿಸ್ರಿ. 3 3 ಎಷ್ಟು ಬರುತ್ತೆ? 9. √3 ಗುಣಿಸು √3 √9 ಮೈನಸ್ 3 4 12 √3. ಅರ್ಥ ಆಗ್ತಿದೆಯಾ? ಈಗ ಪುನಃ ಈಗ 4ರಿಂದ ಗುಣಿಸ್ರಿ. 4 ಗುಣಿಸು 3 ಮೈನಸ್ 12, ಆಮೇಲೆ √3, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16. ಏನೂ ಅಲ್ಲ, 3√3 ಫಸ್ಟ್ ಇವೆರಡಕ್ಕೆ ಗುಣಿಸ್ಬೇಕು, ಆಮೇಲೆ -4ರಿಂದ ಪುನಃ ಇವೆರಡಕ್ಕೆ ಗುಣಿಸ್ಬೇಕು ನೀವು, ಅಷ್ಟೇ. ಈಗ ಇದು ನೋಡಿರಿ, a ಪ್ಲಸ್ b ಇಂಟು a ಮೈನಸ್ b ಈಸ್ ಈಕ್ವಲ್ ಟು a ವರ್ಗ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಈಗ 9ರ ವರ್ಗಮೂಲ ಎಷ್ಟು? 3. ಈಗ -12 -12 √3 ಸಜಾತಿ ಪದ, ಇವೆರಡು ಕೂಡಿಸ್ರಿ. -24 √3 ಬಂತು. ನೆಕ್ಸ್ಟು ಪ್ಲಸ್ 16 ಭಾಗಿಸು 3 ಇಲ್ಲಿ √3 ಹೋಲ್ ಸ್ಕ್ವೇರ್ ಅಂದರೆ √9 ಬರುತ್ತೆ. √9ರ ವರ್ಗಮೂಲ 3 ಆಗುತ್ತೆ. 3 ಗುಣಿಸು 9ರ ವರ್ಗಮೂಲ 3, 4 4 16. ಅರ್ಥ ಆಗ್ತಿದೆಯಾ ನಿಮಗೆ? ಈಗ ನೆಕ್ಸ್ಟ್ ಸ್ಟೆಪ್ಪು 9 3 ಎಷ್ಟಾಯಿತು? 27 ಮೈನಸ್ ಇಲ್ಲಿ ಪ್ಲಸ್ 16 ಮೈನಸ್ 24 √3 ಭಾಗಿಸು 9. ಇಲ್ಲಿ 3 3 9 ಬರುತ್ತೆ ನಿಮಗೆ. 9 3 ಎಷ್ಟು ಬರುತ್ತೆ? 27. 3 ಸ್ಕ್ವೇರ್ ಅಂದರೆ 9, √3 ಹೋಲ್ ಸ್ಕ್ವೇರ್ ಅಂದರೆ 3 ಮೈನಸ್ 16. ಗೊತ್ತಾಗ್ತಾ ಇದೆ ಅಲ್ಲ? ಈಗ 27 ಮತ್ತು 16 ಕೂಡಿಸಿದಾಗ ನಿಮಗೆ 43 ಬರುತ್ತೆ. ಮೈನಸ್ 24 √3. ನೆಕ್ಸ್ಟು 27ರಿಂದ 16 ತೆಗೆದ್ರೆ 11 ಬರುತ್ತೆ. ಇದು ನಿಮಗೆ ಉತ್ತರ ಆಯಿತು. ಗೊತ್ತಾಗ್ತಿದೆಯಲ್ಲ? ಸಮ ನೋಡ್ಕೊಳ್ಳಿ. ನೆಕ್ಸ್ಟು 5ನೇ ಪ್ರಶ್ನೆ. 5ನೇ ಪ್ರಶ್ನೆಯಲ್ಲಿ
ಏನು ಕೊಟ್ಟಿದ್ದಾರೆ ನಿಮಗೆ 5 cos ಸ್ಕ್ವೇರ್ 60 ಅಂದರೆ 5 ಗುಣಿಸು 1/2 ಹೋಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಪ್ಲಸ್ 4 ಗುಣಿಸು ಇದ್ರದ್ದು ಬೆಲೆ ಎಷ್ಟು, ಇದ್ರದ್ದು ಸೀಕೆಂಡ್ ಸ್ಕ್ವೇರಿಂದು 2/√3 ಹೋಲ್ ಸ್ಕ್ವೇರ್ ಮೈನಸ್ tan 45 ಅಂದರೆ 1 ಸ್ಕ್ವೇರ್ ಭಾಗಿಸು ಸೈನ್ ಸ್ಕ್ವೇರ್ 30 ಅಂದರೆ 1/2 ಸ್ಕ್ವೇರ್ ಇದೆ ಇಲ್ಲಿ ಹೋಲ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಅಂತ ಅಂದರೆ √3/2 ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ಈಗ 5 1 ವರ್ಗ ಅಂದರೆ 1 2 2 4 ಪ್ಲಸ್ 4 2 ವರ್ಗ ಅಂದರೆ 2 2 4 3 3 9 9 ವರ್ಗಮೂಲ 3 ಪ್ಲಸ್ 1 ಸ್ಕ್ವೇರ್ ಅಂದರೆ 1 2 ಇಲ್ಲಿ 1 1 1 2 2 4 3 3 9 9 ವರ್ಗಮೂಲ 3 2 2 4 ಈಗ 5 1 5 ಇಲ್ಲಿ ನೋಡಿರಿ ಅಂಶಕ್ಕೆ ಮಾತ್ರ ಮಲ್ಟಿಪ್ಲೈ ಮಾಡಬೇಕು, ಗುಣಿಸ್ಬೇಕು ನೀವು. ಪ್ಲಸ್ 4 4 16 ಭಾಗಿಸು 3 ಪ್ಲಸ್ 1 ಇಲ್ಲಿ 1ನೇ 4 ಪ್ಲಸ್ 3ನೇ 4 3 ಪ್ಲಸ್ 1 ಎಷ್ಟು ಬರುತ್ತೆ 4/4 ಬಂತು ನಿಮಗೆ. ಈಗ ಇದ್ರದ್ದು ಲಾಸ ತೆಗಿರಿ. 4 3 ಎಷ್ಟು ಬಂತು ನಿಮಗೆ 12 ಬಂತು. ಈಗ 4 ಎಷ್ಟಲೆ 12 4 3 3 ಎಷ್ಟಲೆ 12 3 4 1 ಎಷ್ಟಲೆ 12 1 12 ಈಗ 5 3 ಎಷ್ಟಾಯಿತು 15 ಪ್ಲಸ್ 16 4 64 ಪ್ಲಸ್ 12 1 12 ಭಾಗಿಸು 4 1 4 1 ಅಂದರೆ 1 ಬಂತು ಇಲ್ಲಿ ನಿಮಗೆ. ಸಮ ನೋಡ್ಕೊಳ್ಳಿ, ಇಲ್ಲಿ ಏನೂ ಇಲ್ಲ. 4ನೇ 5 ಭಿನ್ನರಾಶಿಗೆ 12 ಗುಣಿಸ್ರಿ, 3ನೇ 16ಕ್ಕೆ 12 ಗುಣಿಸ್ರಿ, 1ನೇ 1ಕ್ಕೆ 12 ಗುಣಿಸ್ರಿ, ಇಷ್ಟು ಬರುತ್ತೆ ನಿಮ್ಗೆ ಅಷ್ಟೇ. ಈಗ ಇದು 3 ಕೂಡಿಸ್ರಿ. ನೀವು ಕೂಡಿಸಿದಾಗ ನಿಮಗೆ ಎಷ್ಟು ಬರುತ್ತೆ? ಇಲ್ಲಿ ಮೈನಸ್ ಉಂಟು, ಈಗ ಇಲ್ಲಿ ಮೈನಸ್ 15ರಿಂದ 12 ತೆಗೆದ್ರೆ ಎಷ್ಟು? ಇದು ಮೈನಸ್, ಇದು 15ರಿಂದ 12 ತೆಗೆದ್ರೆ ಎಷ್ಟು? 3 3 ಪ್ಲಸ್ 64 67 ಭಾಗಿಸು 12 1ರಿಂದ ಡಿವೈಡ್ ಮಾಡಿದರೆ ಭಾಗಿಸಿದ್ರೆ ಅಷ್ಟೇ ಬರುತ್ತೆ ನಿಮಗೆ ಉತ್ತರ. ಗೊತ್ತಾಯ್ತಲ್ಲ? ಈಗ ಆನ್ಸರು ಎಷ್ಟು ಬಂತು ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, ಇದು ಮೈನಸ್ಸು, ಇದು ಮೈನಸ್ಸು, ಇಲ್ಲಿ ಮೈನಸ್. ಸಮ ನೋಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಅರ್ಥ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.